ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸುತ್ತಾ ಎಲ್ಲ ಧರ್ಮಬಂಧುಗಳಿಗೆ ಈ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಬೆಸ್ಟ್ ಸಂಸ್ಥೆಯ ಪರವಾಗಿ ಮೈತ್ರಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ಧಮ್ಮ ಚರ್ಚೆಯನ್ನು ನಾವು ಮಾಡೋಣ. ದೋಣ ಸುತ್ತ ಅಂಗುತ್ತರ ನಿಕಾಯದ 36ನೇ ಸುತ್ತ, ವಾಲ್ಯೂಮ್ ನಂಬರ್ 4. ಒಮ್ಮೆ ಭಗವಾನ್ ಬುದ್ಧರು ಉಕ್ಕಟ್ಟ ಮತ್ತು ಸೇತವ್ಯ ಅಂತಕ್ಕಂತಹ ಒಂದು ಎರಡು ಊರುಗಳ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ, ಶ್ರಾವಸ್ತಿಯ ಆಸುಪಾಸಿನಲ್ಲಿ. ಓಕೆ, ಅದು ಒಂದು ದೊಡ್ಡ ಹೆದ್ದಾರಿ. ಅದ್ರ ಮಧ್ಯೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಹೋಗಿ ಅವರು ವಿಶ್ರಮಿಸ್ತಾ ಇರ್ತಾರೆ. ಅದೇ ದಾರಿಯಲ್ಲಿ ದೋಣ ಅಂತಕ್ಕಂತಹ ಒಬ್ಬ ಬ್ರಾಹ್ಮಣ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಕೂಡ ಧ್ಯಾನದಲ್ಲಿ ಕೆಲವು ಸಾಧನೆಗಳನ್ನು ಮಾಡಿರ್ತಾನೆ. ಅವನು ಆ ದಾರಿನಲ್ಲಿ ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಹೋಗಬೇಕಾದ್ರೆ ಭಗವಾನ್ ಬುದ್ಧರ ಆ ಪಾದಗಳ ಗುರುತನ್ನು ನೋಡ್ತಾನೆ. ಭಗವಾನ್ ಬುದ್ಧರು ವಿಶೇಷವಾಗಿ 32 ವಿಶೇಷವಾದ ಅಂದರೆ 32 ತುಂಬ ಮೇಜರ್ ಲಕ್ಷಣಗಳು, ಅಂದರೆ ಮಹಾಪುರುಷರ ಲಕ್ಷಣಗಳು, ಮತ್ತು 89 ಸಣ್ಣ ಲಕ್ಷಣಗಳು, ಮಹಾಪುರುಷರ ಲಕ್ಷಣಗಳು ಅಂತ ಬರ್ತವೆ. ಲಕ್ಕಣ ಸೂತ್ರ ದೀರ್ಘನಿಕಾಯದ ವಾಲ್ಯೂಮ್ ನಂಬರ್ 4ನಲ್ಲಿದೆ, 33ನೇ ಸೂತ್ರ ಇರಬೇಕು. ಅದನ್ನು ಒಂದ್ಸಲ ನಾನು ಹೇಳ್ತೀನಿ. ಮಹಾಪುರುಷರ ಲಕ್ಷಣಗಳಲ್ಲಿ ಇದು ಒಂದು. ಅವರ ಪಾದದ ಒಂದು ಗುರುತು ಕೊಟ್ಟಿರುತ್ತೆ ಆ ರೋಡ್ ಮೇಲೆ ಹೋಗಬೇಕಾದ್ರೆ. ಅವತ್ತಿನ ದಿನ ಎಲ್ಲ ಮಣ್ಣಿನ ರೋಡ್ಗಳಲ್ವಾ, ಇದನ್ನು ಗುರುತಿಸ್ತಾರೆ ಇವರು, ಯಾರು, ದೋಣ ಅವರು. ಅದನ್ನು ಗುರುತಿಸಿ, ಯಾಕೆಂದರೆ ಭಗವಾನ್ ಬುದ್ಧರ ಪಾದಗಳು ಸಮತಳವಾಗಿದ್ದವು. ಅದು ಒಂದು ವಿಶೇಷವಾದಂತಹ ಮೇಜರ್ ಮಹಾಪುರುಷರ ಲಕ್ಷಣಗಳು. ಓಕೆ, ಬರೀ ಸಮತಳವಾಗಿದ್ದಷ್ಟೇ ಅಲ್ಲ, ಮಧ್ಯದಲ್ಲಿ ಒಂದು 1000 ಸ್ಪೋಕ್ಸ್ ಅಂತಂದರೆ ಅದಕ್ಕೇನಂತಾರೆ, 1000 ಕಡಗಣೆ, ಅಂದರೆ ಅರೆಗಳು ಅಥವಾ ಕಡೆಗಣೆಗಳು ಅಂತ ಹೇಳ್ತಾರಲ್ಲ, ಅಂದರೆ ಚಕ್ರದಲ್ಲಿ ಸ್ಪೋಕ್ಸ್ ಇರ್ತವಲ್ಲ, 1000 ಸ್ಪೋಕ್ಸ್ ಇರ್ತಕ್ಕಂತಹ ಒಂದು ಚಕ್ರಗಳು ಇರ್ತವೆ ಕಾಲಿನಲ್ಲಿ. ಓಕೆ, ಅದು ಮೂಡಿರುತ್ತೆ. ಅದನ್ನು ನೋಡಿ ದ್ರೋಣ ಅವರಿಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಯಾರೋ ಒಬ್ಬರು ಮಹಾಪುರುಷರು ಹೋಗಿದ್ದಾರೆ ಅಂತಂದ್ಬಿಟ್ಟು ಅವರು ಐಡೆಂಟಿಫೈ ಮಾಡಿ ಅದೇ ಕಾಲು ಗುರುತುಗಳ ಹಿಂದೆ ಹೋಗ್ತಾರೆ. ಹೋಗ್ತಾ ಅಲ್ಲಿ ಭಗವಾನ್ ಬುದ್ಧರು ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಅದನ್ನು ಅವ್ರನ್ನ ನೋಡ್ತಾರೆ. ಅವ್ರ ಹತ್ರ ಹೋಗಿ 2 ಕೈಗಳನ್ನ ಜೋಡಿಸಿ ಅವರಿಗೆ ನಮಸ್ಕಾರ ಮಾಡಿ, ಅವರು ಭಗವಾನ್ ಬುದ್ಧರು ಧ್ಯಾನಾಸಕ್ತರಾಗಿರ್ತಾರೆ. ಅವರ ಪಾದದ ಇದನ್ನು ಮತ್ತೆ ಲಕ್ಷಣಗಳನ್ನು ನೋಡ್ತಾರೆ. ಅವರು ನೋಡಿದಾಗ ಅವರಿಗೆ ದ್ರೋಣರಿಗೆ ಇವರೇ ಮಹಾತ್ಮರು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅವರಿಗೆ ನಮಸ್ಕಾರ ಮಾಡಿ ಒಂದು ಕಡೆ ಕೂತ್ಕೊಂಡು ಅವರ ಭಗವಾನ್ ಬುದ್ಧರನ್ನ ಹಾಗೆ ವೀಕ್ಷಿಸ್ತಾ ಇರ್ತಾರೆ. ಯಾಕೆಂದರೆ ಭಗವಾನ್ ಬುದ್ಧರು ಧ್ಯಾನದಲ್ಲಿರ್ತಾರೆ, ಹಾಗೆ ವೀಕ್ಷಿಸ್ತಾ ಇರ್ತಾರೆ. ಅದು ತುಂಬ ಆಳವಾಗಿ ಇದು ಬರ್ತದೆ. ಅಂಗುತ್ತರ ನಿಕಾಯದಲ್ಲಿ ಎಲ್ಲ ಶಾರ್ಟ್ ಇದೆ. ಅವರ ಮುಖಚರ್ಯೆಯನ್ನು ಇವರು ದೋಣ ಅವರು ಈ ರೀತಿ ವರ್ಣಿಸ್ತಾರೆ. ಶಾಂತ ಚಿತ್ತವಾದಂತಹ ಒಂದು ಮುಖ ಇರ್ತದೆ. ಪ್ರಸನ್ನ ಚಿತ್ತರಾಗಿ ಪಳಗಿದ ಆನೆಯಂತೆ ಸಂಯಮದಿಂದ ಧ್ಯಾನಸ್ಥರಾಗಿ ಕುಳಿತಂತಹ ಮಹಾತ್ಮರನ್ನು ಕಂಡು ಅವರು ಅಡ್ರೆಸ್ ಮಾಡ್ತಾರೆ ಅವ್ರನ್ನ. ನೀವು ಈ ಪಾದದ ಗುರುತುಗಳು ನಿಮ್ಮದೇನಾ ಅಂತಂದ್ಬಿಟ್ಟು ಕೇಳ್ತಾರೆ. ಹೌದು ಅಂತಂದ್ಬಿಟ್ಟು ಭಗವಾನ್ ಬುದ್ಧರು ಕೇಳ್ತಾರೆ. ಆಗ ಅವರು ಕೇಳ್ತಾರೆ, ನೀವು ದೇವರೇ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ನಾನು ದೇವನಲ್ಲ ಅಂತಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ. ಇದು ನಮ್ಮ ಜನಗಳಿಗೆ ಎಲ್ರಿಗೂ ತುಂಬ ಅನುಮಾನ ಇದೆ. ಲಾಸ್ಟ್ 3 ಕ್ವೆಶನ್ಸ್ ಬಂತು. ಅದಕ್ಕೆ ಭಗವಾನ್ ಬುದ್ಧರ ಮಾತಿನಲ್ಲೇ ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಈ ಸೂತ್ರವನ್ನು ಸೆಲೆಕ್ಟ್ ಮಾಡಿಕೊಂಡೆ. ಹಾಗಾದರೆ ನೀವು ಗಂಧರ್ವರೇ ಅಂತಂದ್ಬಿಟ್ಟು ಕೇಳ್ತಾರೆ. ನಾನು ಗಂಧರ್ವನೂ ಅಲ್ಲ ಅಂತಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ.
ಹಾಗಾದರೆ ನೀವು ಯಕ್ಷರೇ ಮಹಾತ್ಮರೇ, ನೀವು ಯಕ್ಷರೇ ಅಂತ ಕೇಳ್ತಾರೆ. ಇಲ್ಲ, ನಾನು ಯಕ್ಷನೂ ಕೂಡ ಅಲ್ಲ. ಹಾಗಾದರೆ ನೀವು ಮಾನವರೇ ಅಂತ, ನಾನು ಮಾನವನು ಕೂಡ ಅಲ್ಲ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗ್ತದೆ. ನಾನು ದೇವರ ನೀವು ಅಂತ ಕೇಳಿದೆ, ಆಗ ಇಲ್ಲ ಅಂತ ಅಂದ್ರಿ. ಗಂಧರ್ವರ ನೀವು ಅಂತ ಅಂದ್ಬಿಟ್ಟು ಕೇಳಿದೆ, ಇಲ್ಲ ಅಂತ ಹೇಳಿದ್ರಿ. ಯಕ್ಷರೇ ಅಂತ ಅಂದ್ಬಿಟ್ಟು ಕೇಳಿದೆ, ಇಲ್ಲ ಅಂತ ಹೇಳಿದ್ರಿ. ಮನುಷ್ಯರೇ ಅಂತ ಕೇಳಿದ್ರು ಕೂಡ ನೀವು ಇಲ್ಲ ಅಂತಂದ್ಬಿಟ್ಟು ಕೇಳಿದ್ರಿ. ಹಾಗಾದರೆ ನೀವು ಯಾರು ಅಂತಂದ್ಬಿಟ್ಟು ಭಗವಾನ್ ಬುದ್ಧರು ಕೇಳ್ತಾರೆ. ಆಗ ಭಗವಾನ್ ಬುದ್ಧರು ಹೇಳ್ತಾರೆ, ನಾನು ದೇವತೆಗಳಾಗಲಿಕ್ಕೆ ಏನು ಕ್ವಾಲಿಫಿಕೇಶನ್ ಇದೆಯಲ್ಲ, ಅದೇನು ಕ್ವಾಲಿಫಿಕೇಶನ್ ದೇವತೆಗಳಾಗಲಿಕ್ಕೆ? ದೇವತೆಗಳು ದುಃಖದಿಂದ ಮುಕ್ತರಾಗಿದವ? ಇಲ್ಲ. ಅವುಗಳಿಗೂ ಮರುಹುಟ್ಟು ಇದೆ ಅಲ್ವಾ? ಮರುಹುಟ್ಟು ಇದೆ ಅಂತಂದರೆ ಏನು ಮಾಡಿರಬೇಕು? ದುಃಖ ಚಕ್ರದಲ್ಲೇ ಇರಬೇಕು. ಸೊ ಆ ದೋಷ ಚಿತ್ತಗಳು ಹೊರಲಿರ್ತವೆ ಅಲ್ವಾ? ನಾನು ದೇವತೆಗಳ ಆಗ್ತಕ್ಕಂತಹ ಎಲ್ಲ ದೋಷಗಳನ್ನು ನಾನು ಕಂಪ್ಲೀಟಾಗಿ ನಿವಾರಿಸಿಕೊಂಡಿದ್ದೇನೆ. ಓಕೆ, ನಾನು ಅವುಗಳನ್ನು ಬೇರು ಸಹಿತ ಅದನ್ನು ಕಟ್ ಮಾಡಿ ಅದನ್ನು ಕಟ್ಟುಗಳನ್ನು ಕಟ್ಟಿಬಿಟ್ಟು ಒಂದು ಕಡೆ ಇಟ್ಬಿಟ್ಟಿದ್ದೇನೆ. ಅದು ಮತ್ತೆ ಚಿಗುರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ದೇವ ಅಲ್ಲ, ನಾನು ಕಂಪ್ಲೀಟಾಗಿ ದೇವತೆಯಾಗಿ ಹುಟ್ಟತಕ್ಕಂತಹ ಏನು ಕ್ವಾಲಿಫಿಕೇಶನ್ಸ್ ಬೇಕು. ಇವಾಗ ನಾವು ಶೀಲಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಉನ್ನತ ಸ್ತರದಲ್ಲಿ ನಾವು ಬರ್ತೀವಲ್ವಾ? ಅಂದರೆ ನೂರತೆ ಜೀವಿಗಳಾಗಿ ಅಂದರೆ ದೇವತೆಗಳಾಗಿ ಬರ್ಬೋದು. ಇದನ್ನು ಹೇಳಿರ್ತಕ್ಕಂಥದ್ದು ಧರ್ಮದಲ್ಲಿ ಮಾತ್ರ, ಭಗವಾನ್ ಬುದ್ಧರು ಮಾತ್ರ. ಬೇರೆ ಎಲ್ಲ ಧರ್ಮಗಳಲ್ಲಿ ಏನಂದರೆ ದೇವರನ್ನ ನೀವು ಪೂಜಿಸಿ ಅವರು ವರ ಕೊಡ್ತಾರೆ ಅಂತ ನೋಡಿರ್ತಾರೆ. ಆದರೆ ಭಗವಾನ್ ಬುದ್ಧರು ದೇವತೆಗಳು ಯಾರು ಕೂಡ ದುಃಖದಿಂದ ಮುಕ್ತರಾಗಿಲ್ಲ. ನೀವು ಕೂಡ ದೇವತೆಗಳಾಗ್ಬೋದು ಅಂತಕ್ಕಂಥ ಹೇಳ್ತಕ್ಕಂಥವರು ಭಗವಾನ್ ಬುದ್ಧರು ಮಾತ್ರ. ಬೇಕು ಅಂದರೆ ನೀವು ಕೂಡ ದೇವತೆಗಳಾಗ, ಬೇರೆ ಯಾರು ಹೇಳಲ್ಲ. ಯಾವುದೇ ಧರ್ಮದಲ್ಲೂ ಕೂಡ ಹೇಳೋದಿಲ್ಲ. ದೇವರಿಗೆ ಪೂಜೆ ಮಾಡಿ ನೀವು ಆಶೀರ್ವಾದ ಪಡ್ಕೊಳ್ಳಿ, ಆದರೆ ನೀವೇ ದೇವರಾಗಿ ಅಂತ ಅಂದ್ಬಿಟ್ಟು ಹೇಳಲ್ಲ. ನೀನು ಕೀಳು, ನೀನು ನೀನು ನನಗೆ ಪೂಜೆ ಮಾಡು, ನನಗೆ ದಾನ ಕೊಡು, ನಾನು ದೇವರ ತಲುಪಿಸ್ತೀನಿ, ಈ ಥರದವೇ ವ್ಯವಸ್ಥೆ. ಆದರೆ ಭಗವಾನ್ ಬುದ್ಧರು ನೀವೇ ದೇವತೆಗಳಾಗಿ ಬೇಕಾದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆ, ನಾವು ದೇವತೆಗಳಾಗ್ಬೋದು, ಆದರೆ ಅದು ಅಲ್ಟಿಮೇಟ್ ಅಲ್ಲ. ಅವರ್ಯಾರು ಕೂಡ ದುಃಖದಿಂದ ಮುಕ್ತರಾಗಿಲ್ಲ. ಓಕೆ, ಹಾಗೆಯೇ ಗಂಧರ್ವರಾಗಿ ಹುಟ್ಟತಕ್ಕಂತಹ ಎಲ್ಲ ದೋಷಗಳನ್ನು ನಾನು ಕಂಪ್ಲೀಟಾಗಿ ನಿವಾರಿಸಿಕೊಂಡಿದ್ದೇನೆ. ಅವುಗಳನ್ನು ಕಟ್ಟಿಗೆ ಥರ ಕಟ್ಟಿ, ಅದನ್ನು ಕಟ್ಟಿಗೆನಲ್ಲಿ ಕಟ್ಟಿ ಒಂದು ಕಡೆ ಇಟ್ಬಿಟ್ಟಿದ್ದೇನೆ. ಮತ್ತೆ ಅದು ನನ್ನಲ್ಲಿ ಚಿಗುರೋದಿಲ್ಲ. ಅಂತಹ ದೋಷ ಚಿತ್ತಗಳು, ಆ ಹುಟ್ಟಿಗೆ ಕಾರಣ ಆಗ್ತಕ್ಕಂತಹ ದೋಷ ಚಿತ್ತಗಳು ನನ್ನಲ್ಲಿ ಮತ್ತೆ ಚಿಗುರೋದಿಲ್ಲ. ಹಾಗೆಯೇ ಯಕ್ಷನಾಗಿ ಹುಟ್ಟತಕ್ಕಂತಹ ಎಲ್ಲ ದೋಷಗಳನ್ನು ನಾನು ನಿವಾರಿಸಿಕೊಂಡಿದ್ದೇನೆ. ಅವುಗಳನ್ನು ಕೂಡ ಬೇರು ಸಹಿತ ಕತ್ತರಿಸಿ ಕಟ್ಟಿಗೆಗಳಲ್ಲಿ ಕಟ್ಟಿ ಒಂದು ಕಡೆ ಇಟ್ಬಿಟ್ಟಿದ್ದೇನೆ. ಮತ್ತೆ ಅವು ಚಿಗುರೋದಿಲ್ಲ. ಹಾಗೆ ಮಾನವನಾಗಿ ಹುಟ್ಟತಕ್ಕಂತಹ ಎಲ್ಲ ದೋಷಗಳನ್ನು ಕೂಡ ನಾನು ಕಂಪ್ಲೀಟಾಗಿ ನಿವಾರಿಸಿಕೊಂಡಿದ್ದೇನೆ. ಅವುಗಳನ್ನು ಕೂಡ ಬೇರು ಸಹಿತ ಕತ್ತರಿಸಿ ಕಟ್ಟಿಗೆಗಳನ್ನಾಗಿ ಮಾಡಿ ಕಟ್ಟಿಬಿಟ್ಟಿದ್ದೇನೆ. ಭವಿಷ್ಯದಲ್ಲಿ ಮತ್ತೆ ಅವು ತಲೆ ಎತ್ತದಂತೆ ಅವುಗಳನ್ನು ನಿರ್ನಾಮ ಮಾಡಿದ್ದೇನೆ. ಹಾಗಾಗಿ ನಾನು ಮಾನವನು ಕೂಡ ಅಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಆಶ್ಚರ್ಯ ಆಗೋದಿಲ್ವಾ? ಮಾನವರು ಅಲ್ಲ, ದೇವತೆನೂ ಅಲ್ಲ. ಏನು ಹಾಗಿದ್ರೆ? ಯಾವ ರೀತಿ ನೀಲಿ ಬಣ್ಣದ, ಕೆಂಪು ಬಣ್ಣದ ಅಥವಾ ಬಿಳಿ ಬಣ್ಣದ ಕಮಲಗಳು, ಬೇರೆ ಬೇರೆ ಬಣ್ಣದ ಕಮಲಗಳು ಬರ್ತಾವಲ್ಲ, ಆ ಕಮಲಗಳು ಈ ನೀರಿನಲ್ಲೇ ಹುಟ್ಟಿ ಬೆಳೆದರೂ ಕೂಡ ಆ ನೀರಿನ ಅಂಶ ಒಂದು ಚೂರು ಅದಕ್ಕೆ ತಾಗೋದಿಲ್ವೋ, ಅಥವಾ ಕೆಸರು ಅದರ ಮೇಲೆ ಮೆತ್ಕೊಳ್ಳೋದಿಲ್ವೋ, ಅದೇ ರೀತಿ ನೀರಿನಿಂದ ಮೇಲೆದ್ದು ಅದು ಹೇಗೆ ಹೊರಗೆ ಬಂದರೂ ಕೂಡ ನೀರಿಗೆ ಅಂಟಿಕೊಳ್ಳೋದಿಲ್ವೋ, ಕೆಸರಿಗೆ ಅಂಟಿಕೊಳ್ಳೋದಿಲ್ವೋ, ಹಾಗೆ ನಾನು ಈ ವಿಶ್ವದಲ್ಲಿ ಹುಟ್ಟಿ ಇದೇ ಜಗತ್ತಿನಲ್ಲಿ ಬೆಳೆದರೂ ಕೂಡ ಜಗತ್ತಿನ ಯಾವುದೇ ದೋಷಗಳಿಗೆ ನಾನು ಅಂಟಿಕೊಂಡಿಲ್ಲ. ಆ ಆಸವಗಳಿಂದ ಕಂಪ್ಲೀಟಾಗಿ ನಾನು ಮುಕ್ತನಾಗಿದ್ದೇನೆ. ಯಾವುದು ಆಸವಗಳು? 4 ಆಸವಗಳ ಬಗ್ಗೆ ಭಗವಾನ್ ಬುದ್ಧರು ಹೇಳ್ತಾರೆ. ಇವುಗಳಿಂದ ನಾವು ಕಂಪ್ಲೀಟಾಗಿ ಮುಕ್ತರಾದಾಗ ನಾವು ಕೂಡ ಅರ್ಹಂತರಾಗಬಹುದು. ಓಕೆ, ಯಾವ್ಯಾವುದು 4 ಆಸವಗಳು? ಕಾಮಾಸವ. ಮೊದಲನೇದು ಕಾಮಾಸವ.
ಎರಡನೇದು ಭವಾಸವ, ಮೂರನೇದು ದಿಟ್ಟಾಸವ, ನಾಲ್ಕನೇದು ಅವಿಜ್ಜಾಸವ. ಕಾಮಾಸವ ಅಂದರೆ ಇಂದ್ರಿಯ, ಕಾಮ ಅಂತಂದರೆ ಇಂದ್ರಿಯ ವಸ್ತುಗಳೇ ಹಿಂದೆ ಓಡ್ತಕ್ಕಂಥದ್ದು. ನಾವೇನು ಮಾಡ್ತಾ ಇದ್ದೀವಿ ಈಗ? ಇಂದ್ರಿಯ ವಸ್ತುಗಳಿಂದ ಓಡ್ತಾ ಇದ್ದೀವಿ. ನಾವು ಎಲ್ಲಿವರೆಗೆ ಅದರಿಂದ ಅದನ್ನು ತುಂಡರಿಸೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಈ ಒಂದು ದುಃಖ ಚಕ್ರದಲ್ಲೇ ಸಿಕ್ಕಾಕೋತೀವಿ. ಅದರ ವಸ್ತು ಇಷ್ಟ ಆಯ್ತಾ ಅದರಿಂದ ಹೋಗ್ತೀವಿ, ವಸ್ತು ಇಷ್ಟ ಆಗಲಿಲ್ವಾ ಅದನ್ನು ದ್ವೇಷ ಮಾಡ್ತೀವಿ, ಬೇಡ 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 ಅಂತ. ಆದರೆ ನಮ್ಮ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಎಕ್ಸಾಕ್ಟಾಗಿ ನೋಡೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನೀವೇನು ಮಾಡಬೇಕಾಗಿಲ್ಲ. ಆ ಕ್ಷಣದಲ್ಲಿ ಒಂದು ವಸ್ತು ಇಷ್ಟ ಆಯಿತು, ಅಥವಾ ಒಂದು ನೋಟ ಇಷ್ಟ ಆಯಿತು, ಒಂದು ಶಬ್ದ ಇಷ್ಟ ಆಯಿತು, ಒಂದು ರುಚಿ ಇಷ್ಟ ಆಯಿತು ಅಂದರೆ ಅದನ್ನು ಗಮನಿಸೋದಷ್ಟೇ ಮಾಡಬೇಕು, ಬೇರೆ ಏನನ್ನೂ ಮಾಡಬಾರ್ದು. ಆ ಸಮಯದಲ್ಲಿ ಅದನ್ನು ಏನಾಗ್ತಾ ಇದೆ ಅದನ್ನಷ್ಟೇ ಗಮನಿಸಿ. ನಿಮ್ಮ ಮನಸ್ಸೇ ಅದಕ್ಕೆ ಉತ್ತರ ಕೊಡುತ್ತೆ, ಅದು ಶಾಂತವಾಗುತ್ತೆ, ಅದು ಬದಲಾಗುತ್ತೆ. ಅದನ್ನು ಗಮನಿಸೋದಷ್ಟೇ ಮಾಡಬೇಕು. ಅದು ಬೇಡ ಅಂತಲೂ ಮಾಡಬಾರ್ದು, ಅಥವಾ ಬೇಕು ಅಂತಲೂ ಹೋಗಬಾರ್ದು. ಇಷ್ಟ ಆಯ್ತಾ? ಇಷ್ಟ ಆಗ್ತಾ ಇದೆ, ಅದನ್ನೇ ಗಮನಿಸಿ. ಜಾಗೃತ ಭಾವದಿಂದ ಗಮನಿಸ್ತಾ ಹೋಗಿ. ಯಾವಾಗ ನಾವು ಜಾಗೃತ ಭಾವದಿಂದ ಗಮನಿಸ್ತೀವೋ ಆಗ ಆ ಇಷ್ಟ ಮತ್ತು ದ್ವೇಷದ ಬದಲಾವಣೆಗಳು ನಮ್ಮಲ್ಲಿ ಕಾಣ್ತಾ ಹೋಗ್ತವೆ. ಅದು ಅನಿತ್ಯ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂಥದ್ರಿಂದ ನಾವು ಅಂಟ್ಕೊಂಡ್ರೆ ಮತ್ತೆ ಈ ದುಃಖ ಚಕ್ರಕ್ಕೆ ಸೇರ್ಕೋತೀವಿ. ಆಸವಗಳು ಅಂತಂದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ಡೀಪ್ ರೂಟೆಡ್ ಡಿಫೈಲ್ಮೆಂಟ್ಸ್, ತುಂಬ ಆಳದಲ್ಲಿ ಸುಪ್ತವಾಗಿ ಹರಿತಾ ಇರ್ತಕ್ಕಂತಹ ಅಂದರೆ ಕ್ಲೇಶಗಳು, ಮನಸ್ಸಿನ ಕ್ಲೇಶಗಳು. ಓಕೆ, ಮೇಲ್ನೋಟಕ್ಕೆ ನಾವು ಎಲ್ಲ ಧ್ಯಾನ ಮಾಡ್ತೀವಿ, ಎಲ್ಲವನ್ನೂ ಮಾಡ್ತೇವೆ, ಆದರೆ ಮನಸ್ಸನ್ನು ಸ್ವಲ್ಪ ಪ್ರಶಾಂತವನ್ನು ಕೂಡ ಮಾಡ್ಬೋದು. ಆದರೆ ಆಳವಾಗಿ ಮನಸ್ಸಿನ ಆಳದಲ್ಲಿ ಈ ಕ್ಲೇಶಗಳು ರನ್ ಆಗ್ತಾ ಇರ್ತವೆ. ಅವುಗಳನ್ನು ನಾವು ನೋಡಬೇಕು. ಅವುಗಳನ್ನ ನೋಡಬೇಕು ಅಂದರೆ ಧ್ಯಾನದಿಂದ ಮಾತ್ರ ಸಾಧ್ಯ. ಆಗಲೇ ಹೇಳೋದಲ್ಲ, ನಿಮಗೆ ಇಷ್ಟ ಆಗಲಿ ಅಥವಾ ಇಷ್ಟ ಆಗದೆ ಇರಲಿ, ಅವುಗಳನ್ನ ಯಥಾರ್ಥವಾಗಿ ನೋಡಬೇಕು. ಇಷ್ಟ ಆಯಿತು ಅಂತ ಅದರಿಂದ ಹೋಗಬಾರ್ದು. ಅಲ್ಲಿ ಏನಾಗ್ತಾ ಇದೆ, ಇಷ್ಟ ಆಯಿತಾ, ನಮಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟೆ ಗಮನಿಸಿ. ಗಮನಿಸ್ತಾ ನಮಗೆ ಅದು ಸತ್ಯದ ಅರಿವಾಗುತ್ತೆ. ಅದು ಇಷ್ಟಪಡೋದಕ್ಕೆ ಯೋಗ್ಯ ಅಲ್ಲ, ಯಾಕೆಂದರೆ ಬದಲಾಗ್ತಾ ಇದೆ. ಅದರಿಂದ ಹೋಯ್ತು ಅಂತ ಇವಾಗ ಒಂದು ಮೈಸೂರು ಪಾಕ್ ಇಷ್ಟ ಆಯಿತು, ಮೊದಲನೇದ್ದು ಹಾಕಿದಾಗ ತಿಂತೀರಿ, ಮತ್ತು ಇನ್ನೊಂದು ಕೇಳ್ತೀರಿ ಇಷ್ಟಪಟ್ಟು, ಇನ್ನೊಂದನ್ನು ತಿಂತೀರಿ, ಮತ್ತು ಮೂರನೇದು ಕೇಳಬೇಕಾದ್ರೆ ಮೂರನೇದು ಹಾಕಿದ್ರೆ ಏನನ್ಸುತ್ತೆ ಮನಸ್ಸಿಗೆ? ಓಕೆ ಇನ್ನೊಂದು ಹಾಕಿದ್ರೆ ಸಾಕಪ್ಪ. ಸಾಂಸಾರಿಕ ಬಂಧನಕ್ಕೆ ಅನ್ವಯ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಈಗ ನಮ್ಮ ತಾಯಿನ ಅಥವಾ ಹೆಂಡತಿನ ಅಥವಾ ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಇಷ್ಟಪಡ್ಬೋದು? ನಿಮ್ಮ ಆ ಥರ ಅಲ್ಲ, ಅದು ಬಂಧನ ಬೇರೆ, ಇದು ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂತಹದ್ದು ಬೇರೆ. ಓಕೆ, ನಾವು ಈ ಎಲ್ಲ ಆಸವಗಳನ್ನು ನಾವು ಕಂಪ್ಲೀಟಾಗಿ ನಾಶ ಮಾಡಿದ್ರೆ ಈ ಸಂಸಾರದಲ್ಲಿ ನಾವು ಇರ್ಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟಲ್ಲ. ಭಗವಾನ್ ಬುದ್ಧರು ಸಂಸಾರದಲ್ಲೇ ಇದ್ರು. ಸಂಸಾರ ಅಂತಂದರೆ ಭವಚಕ್ರ. ಓಕೆ, ಸಂಸಾರ ಅಂತಂತಂದರೆ ಭಗವಾನ್ ಬುದ್ಧ ಹೇಳ್ತಕ್ಕಂಥದ್ದು ಹುಟ್ಟು ಸಾವುಗಳ ಒಂದು ಚಕ್ರ. ಓಕೆ, ಅದರಲ್ಲೇ ಇದ್ರೂ ಕೂಡ ಅದ್ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅವರು. ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಚಿತ್ತಗಳೇ ಬೇರೆ ಇರ್ತದೆ. ಓನ್ಲಿ ಕ್ರಿಯಾಚಿತ್ತಗಳು ಮಾತ್ರ ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಕ್ರಿಯಾಚಿತ್ತಗಳು ಮಾತ್ರ. ಚಿತ್ತ ಚೇತಸಿಕಗಳು ಅಂತ ಮನಸ್ಸಿನ ವಿಭಾಗಗಳಿದ್ದಾವೆ. ನಮಗೆ ಉತ್ಪತ್ತಿ ಆಗ್ತಕ್ಕಂಥದ್ದು 56 ಚಿತ್ತಗಳು ಬರ್ತವೆ. ಅದರಲ್ಲಿ ಕುಶಲ ಅಕುಶಲ, ಕುಶಲವಲ್ಲದ ಅಕುಶಲವಲ್ಲದ ಚಿತ್ತಗಳು ಉತ್ಪತ್ತಿ ಆಗ್ತವೆ. ಆದರೆ ಒಂದು ಸಲ ನಾವು ಎಲ್ಲ ಕ್ಲೇಶಗಳಿಂದ ನಾಶ ಆದಮೇಲೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕ್ರಿಯಾಚಿತ್ತಗಳು. ನಮಗೆ ಆ ಸಂದರ್ಭಕ್ಕೆ ಏನನ್ನ ಯಾವ ಥರ ನಾವು ನಡ್ಕೋಬೇಕು, ಯಾರ ಜೊತೆ ಹೇಗೆ ನಡ್ಕೋಬೇಕು, ಅಷ್ಟೇ ಆ ಥರದ ಚಿತ್ತಗಳು ಮಾತ್ರ ಉತ್ಪತ್ತಿ ಆಗ್ತಾ ಇರ್ತವೆ. ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ ನಾವು. ಮಗ ಅಂತ ಅಂಟುವಿಕೆ ಇರಲ್ಲ, ಹೆಂಡತಿ ಅಂತ ಅಂಟುವಿಕೆ ಇರಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ, ಈ ರೀತಿ ಯಾವುದೇ ಬಂಧನಗಳಿರೋದಿಲ್ಲ. ಆದರೆ ಅನುಕಂಪ, ಕರುಣೆ, ಮೈತ್ರಿ ತುಂಬ ಜಾಸ್ತಿ ಇರ್ತದೆ. ಅವ್ರನ್ನ ಹೇಗೆ ಹೊರಗೆ ತರಬೇಕು, ನಾನು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡಬೇಕು ಅಂತಕ್ಕಂಥ ಒಂದು ಕ್ರಿಯಾಚಿತ್ತಗಳು ಜಾಸ್ತಿ ಇರ್ತವೆ. ಓಕೆ, ಅದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆದರೆ ನಾವು ಅದಕ್ಕೆ ಅಂಟ್ಕೊಂಡಿರಲ್ಲ. ಓಕೆ, ಇಲ್ಲಿ ಬರ್ತಾ ಇರ್ತಕ್ಕಂತಹ ನಾನು ಹೇಳಿರ್ತಕ್ಕಂತಹ ಕಾಮಸವ ಇದೆಯಲ್ಲ, ಇದು ಇಂದ್ರಿಯ ವಸ್ತುಗಳಿಗೆ ಸಂಬಂಧ ಮೊದಲನೇದು. ಓಕೆ, ಎರಡನೇದು
ಭವಾಸವ. ಭವಾಸವ ಅಂತಂದರೆ ಈಗೇನು ಅನ್ಕೊಂಡಿದ್ದೀವಿ ನಾವು? ಈ ದೇಹ ನಾನು ಅಂತ ಅನ್ಕೊಂಡಿದ್ದೀವಿ. ಈ ದೇಹ ನಾನು ಅನ್ಕೊಂಡಿದ್ದೀವಿ. ಈ ದೇಹ ನಾನಾ? ನಮ್ಮ ಮಾತು ಕೇಳುತ್ತಾ ಈ ದೇಹ? ಕೇಳುತ್ತಾ? ಹೇಳಿ. ವಯಸ್ಸಾಗಬೇಡ ನಿನಗೆ, ಹಿಂಗೆ ಇರು ಅಂತ ಒಂದ್ಸಲ ಹೇಳಿ. ನಮ್ಮ ಮಾತು ಕೇಳೋದಾದ್ರೆ ಕೇಳುತ್ತಾ? ಅದು ಯಾವ್ದಾದ್ರು ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಭಾಗ ನಮ್ಮ ಮಾತನ್ನ ಕೇಳುತ್ತಾ? ಆಕ್ಷನ್ಸ್ ರಿಯಾಕ್ಷನ್ಸ್ಗೆ ರಿಯಾಕ್ಟ್ ಮಾಡುತ್ತೆ, ಆದರೆ ಆ ಜಾಗದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಪ್ರತಿ ಹಂತದಲ್ಲೂ ಕೂಡ ನೋಡಿ, ನೀವು ಸಣ್ಣವರಿದ್ದಾಗ ಹೇಗಿದ್ರಿ, ಇಲ್ಲಿವರೆಗೆ ಬೆಳೀತಾ ಬೆಳೀತಾ ಏನಾದ್ರಿ, ಬೆಳೀತಾ ಬೆಳೀತಾ ಮುಂದೆ ಏನಾಗುತ್ತೆ ಬದಲಾವಣೆಗಳು ನಮ್ಮಲ್ಲಿ, ಅವ್ಯಾವುದನ್ನು ಕೂಡ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅವು ನಿಯಮಕ್ಕನುಸಾರವಾಗಿ ಬದಲಾವಣೆ ಆಗ್ತಾ ಇದೆ. ಓಕೆ. ಈ ದೇಹದ ಮೇಲೆ ಭವ ಅಂತಂತಂದ್ರೆ ಅಸ್ತಿತ್ವ, ಅಂದ್ರೆ ನಾನು ಅಂತಕ್ಕಂತಹ ಒಂದು ಅಸ್ತಿತ್ವ. ನಾನು ಅಂತಂದ್ರೆ ನಾನು ಅಂತಕ್ಕಂಥ ಒಂದು ವಸ್ತು ಇಲ್ಲ. ರೂಪ ಮತ್ತು ಮನಸ್ಸು ಕಾಂಬಿನೇಷನ್, ಅದು ಅವೆರಡನ್ನೂ ಕಂಡೀಷನ್ ಮಾಡ್ತಾ ಇದೆ ಮ್ಯೂಚುವಲ್ ಆಗಿ. ದೇಹ ಮನಸ್ಸಿಗೆ ಸಪೋರ್ಟ್ ಮಾಡ್ತಾ ಇದೆ, ಮನಸ್ಸು ದೇಹಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಪ್ರತಿ ಕ್ಷಣ ಮನಸ್ಸು ದೇಹಕ್ಕೆ ಕಂಡೀಷನ್ ಮಾಡ್ತಾ ಇರೋದ್ರಿಂದ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಅದೇ ರೀತಿ ಈ ದೇಹ ಆ ಮನಸ್ಸಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆ ಮನಸ್ಸು ಈ ದೇಹದಲ್ಲಿ ಕಂಡೀಷನ್ ಮಾಡ್ತಾ ಇದೆ. ಓಕೆ. ಯಾವಾಗ ನಮ್ಮ ದೇಹ ಮನಸ್ಸಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸುತ್ತೋ ಆ ಕ್ಷಣದಲ್ಲಿ ನಮ್ಮ ಅಂತ್ಯ ಆಗುತ್ತೆ, ಅಂದರೆ ಮರಣ, ಸಾವಾಗುತ್ತೆ. ಓಕೆ. ಸರ್, ನಿಮ್ಮ ಮಾತಿನ ಅರ್ಥ, ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಹಲವಾರು ರೀತಿಯ ಆಸೆಗಳನ್ನು ಹುಟ್ಟಿಸುತ್ತೆ. ನಾವು ಧ್ಯಾನವನ್ನು ಮಾಡಿ ಇವನ್ನೆಲ್ಲ ನಿಯಂತ್ರಿಸೋದ್ರಲ್ಲಿ ಇಟ್ಕೋಬೇಕು ಅನ್ನೋ ಒಂದು ಅರ್ಥದಲ್ಲಿ ಇಲ್ಲ, ಸಾಧ್ಯ ಇಲ್ಲ. ಯಾವುದನ್ನು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಂಟ್ರೋಲ್ ಇನ್ ದ ಸೆನ್ಸ್, ನಾವು ಇವಾಗ ಏನಾದರೂ ಒಂದು ಆಕ್ಷನ್ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡ್ಬೋದು. ನಾವು ಆಹಾರಗಳ ತಗೊಳ್ಳೋದ್ರಲ್ಲಿ ವ್ಯತ್ಯಾಸಗಳಾಗ್ಬೋದು, ಆದರೆ ಆ ಒಂದು ಫಂಕ್ಷನ್ ಇದೆಯಲ್ಲ ಅದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಕಂಟ್ರೋಲ್. ಈಗ ಸ್ವೀಟ್ ಪೌಡರ್ ನಮ್ಗೆ ಆಸೆ ಆಗುತ್ತೆ, ನೀವು ಹೇಳಿದ ಅರ್ಥದಲ್ಲಿ ಅದು ಕಂಟ್ಕೋಬಾರ್ದು, ಅದು ಇಂದ್ರಿಯ. ಅಂಟ್ಕೋಬಾರ್ದು. ಆಸೆ ಇಟ್ ಸೆಲ್ಫ್ ಅಂತಂದ್ರೆ ನಿಮಗೆ ಅದು ಅಂಟುವಿಕೆ ಆಗುತ್ತದೆ. ಆಸೆ ಅಂದರೆ ನ್ಯೂಟ್ರಲ್ ಆಕ್ಚುಲಿ. ಓಕೆ. ದುರಾಸೆ ಅಂಟುವಿಕೆ. ಆಸೆ ಅಂತಕ್ಕಂಥದ್ದು ನೀವು ದಮ್ಮ ಕೇಳಬೇಕು ಅಂತ ಬಂದಿದ್ದೀರಾ, ಅದು ಆಸೆ. ಓಕೆ. ಆದರೆ ಅದಕ್ಕೆ ಅಂಟ್ಕೊಂಡ್ರೆ ಅದು ನೆಕ್ಸ್ಟ್ ಸ್ಟೆಪ್ಪು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ಇಚ್ಛೆ ಬೇಕು. ಓಕೆ. ಅದು ಆಸೆ. ಓಕೆ. ಇಚ್ಛೆ ನ್ಯೂಟ್ರಲ್. ನಾವು ಭಗವಾನ್ ಬುದ್ಧರು ಉದಯ ಆಗಲಿ ಉದಯ ಆಗದೇ ಇರಲಿ 8 ಲೋಕಧರ್ಮಗಳಿದ್ದಾವೆ. ಅವುಗಳ ಮೂಲಕ ಪ್ರಪಂಚ ನಡೀತಾನೆ ಇರ್ತದೆ. ಓಕೆ. ಅದರಲ್ಲಿ ಈ ಆಸೆ ಬರುತ್ತೆ, 8 ಇದು ಬರ್ತವೆ ಲೋಕಧರ್ಮಗಳು. ಅದನ್ನು ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸಲ ಡೈವರ್ಟ್ ಆಗ್ಬಿಡ್ತೀನಿ. ಓಕೆ. ಅಂಟುವಿಕೆ ಬಿಡಬೇಕು ಅಂದ್ರೆ ಸುಮ್ಮನೆ ಬಿಡಲ್ಲ. ಅದು ನಾವು ಅನ್ಕೋಬೋದು ಬಿಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಹಂಗೆ ಬಿಡಲ್ಲ. ನಾವು ಅದಕ್ಕೆ ವರ್ಕ್ ಮಾಡಬೇಕು, ಧ್ಯಾನ ಮಾಡಬೇಕು, ಈ ಆಸವಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಸತ್ಯವನ್ನು ನಾವು ಯಾವಾಗ ನೋಡ್ತಾ ಹೋಗ್ತೀವೋ ಆವಾಗ ನಮಗೆ ಅದು ತಾನಾಗೆ ರಿಯಲೈಸ್ ಆಗ್ತಕ್ಕಂತಹದ್ದು, ಅನುಭವಕ್ಕೆ ಬರ್ತಕ್ಕಂಥದ್ದು. ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಅದರಿಂದ ಹೋಯ್ತು ಅಂತಂತಂದ್ರೆ ಅದಾಗೋದಿಲ್ಲ. ಅದಕ್ಕೆ ಸಾಧನೆಯನ್ನು ಮಾಡ್ತಾ ರಿಯಲೈಸ್ ಆಗ್ತಾ ಹೋಗುತ್ತೆ ಅದು ನಮಗೆ. ನೀವು ಧಮ್ಮವನ್ನು ಈಗ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಧಮ್ಮವನ್ನು ಪ್ರಾಕ್ಟೀಸ್ ಮಾಡೋದಕ್ಕೂ ಮುಂಚೆ ನಿಮ್ಮ ಮನಸ್ಸು ಹೇಗಿತ್ತು, ಈಗ ಹೇಗಿದೆ? ಈಗ ಅಟ್ಲೀಸ್ಟ್ ನಾವು ಒಂದು 8 ರಿಂದ 9 ಉಸಿರು ನೋಡ್ಬೋದಾ? ಮುಂಚೆ ಒಂದು ಉಸಿರು ನೋಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದು ಇಟ್ಸ್ ವೆರಿ ಗ್ರೇಟ್ ಅಚೀವ್ಮೆಂಟು, ಒಳ್ಳೆ ಪ್ರೋಗ್ರೆಸ್. ಮುಂಚೆ ಎಲ್ಲವನ್ನು ನೋಡಿದ ತಕ್ಷಣ ರಿಯಾಕ್ಟ್ ಮಾಡಬೇಕು ಅನ್ನಿಸ್ತಾ ಇರ್ತಿತ್ತು. ಇವಾಗ ರಿಯಾಕ್ಟ್ ಮಾಡ್ತೀವ? ಮುಂಚೆ ಯಾರಾದರೂ ಬೇರೆ ಅವ್ರು ಏನಾದರೂ ಅಂದರೆ ದ್ವೇಷ ಬರ್ತಾ ಇತ್ತು. ಈಗ ನಾವು ಯಾರನ್ನೂ ದ್ವೇಷ ಮಾಡೋದು ಬೇಡ ಅಂತ ಹೇಳ್ತೀವಿ. ಯಾಕೆ ರಿಯಾಕ್ಟ್ ಮಾಡಬಾರ್ದು ಅಲ್ವಾ? ಅದು ಪ್ರೋಗ್ರೆಸ್. ಓಕೆ. ನಮ್ಮ ಪ್ರೋಗ್ರೆಸ್ ಬಗ್ಗೆನೂ ಹೇಗೆ ಅಂತ ಅಂದ್ಬಿಟ್ಟು ಧಮ್ಮದಲ್ಲಿ ಪ್ರೋಗ್ರೆಸ್ ಆಗೋದು ಹೇಗೆ ಅನ್ನೋ ಕ್ರೈಟೀರಿಯಾಸ್ ಇದ್ದಾವೆ, ಅದನ್ನು ಹೇಳ್ತಾರೆ. ಇನ್ನೊಂದು ಸುತ್ತದಲ್ಲಿ ಬರ್ತದೆ, ದಟ್ಟ ಬಸುದ್ದ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ಈಗ ಅದು ಡೈವರ್ಟ್ ಆಗೋದು ಬೇಡಿ. ಇದರಲ್ಲಿ ಭಗವಾನ್ ಬುದ್ಧರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವಾನ್ ಬುದ್ಧರು ಯಾವುದೇ ಗ್ರೂಪಿಗೆ ಸಂಬಂಧಪಟ್ಟವರಲ್ಲ. ಅವರು
ದೇವತೆಯಲ್ಲ. ದೇವತೆಗೂ ದೇವತೆ ಆಗಬೇಕು ಅಂತಂದ್ರೂ ಕೂಡ ಅದು ಅಂದರೆ ಸಫರಿಂಗಲ್ಲಿ ಇದ್ದಾರೆ, ಅವರು ದುಃಖದಲ್ಲಿದ್ದಾರೆ. ಮತ್ತು ಮನುಷ್ಯರ ದುಃಖದಲ್ಲಿದ್ದಾರೆ. ಗಂಧರ್ವರು, ಯಕ್ಷರು ಯಾರೂ ಅಲ್ಲ, ಮನುಷ್ಯರು ಕೂಡ ಎಲ್ಲವನ್ನು ಮೀರಿದಂಥವರು. ಓಕೆ, ದೇವತೆಗಳಾಗಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್, ನೀವು ದೇವತೆಗಳಾಗ್ಬೋದು ಅಂತ ಭಗವಂತರು ಹೇಳ್ತಾರೆ. ಈ ಸ್ವಾತಂತ್ರ್ಯ ಎಲ್ಲೂ ಇಲ್ಲ, ಬೇರೆ ಯಾರನ್ನೂ ಹೇಳೋದಿಲ್ಲ ಅಲ್ವಾ. ಡೈವರ್ಟ್ ಆಗೋದು ಬೇಡಿ. ಓಕೆ, ಮೊದಲು ಭವಾಸವ ಅಲ್ವಾ. ಭವಾಸವ ಅಂದರೆ ನಾನು, ಅಸ್ತಿತ್ವಕ್ಕೆ ಅಂಟ್ಕೊಳ್ತಕ್ಕಂಥದ್ದು. ನಾನು ಅಂತಕ್ಕಂತಹ ಅಸ್ತಿತ್ವಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಭವಾಸವ. ಆ ಒಂದು ಭವ ಅಂತಂದ್ರೆ ನಾವು, ಆ ರೂಪ ಇದೆಯಲ್ಲ, ನಾನು ಅಂತ ಅಂದ್ಬಿಟ್ಟು ಅಂಟ್ಕೊಂಡಿದ್ದೀವಲ್ಲ ಈ ರೂಪಕ್ಕೆ ಅಂಟ್ಕೊಳ್ತಕ್ಕಂಥದ್ದಕ್ಕೆ ಯೋಗ್ಯ ಅಲ್ಲ ಇದು. ಯಾಕೆಂದ್ರೆ ಇದು ಪ್ರತಿ ಕ್ಷಣ ಬದಲಾಗೇ ಆಗುತ್ತೆ. ನೀವು ಬೇಕು ಅಂದ್ರೂ ಬದಲಾಗುತ್ತೆ, ಬೇಡ ಅಂದ್ರೂ ಬದಲಾಗುತ್ತೆ. ವಯಸ್ಸಾಗ್ತಾ ಬಿಳಿ ಕೂದಲಾಗುತ್ತೆ, ಚರ್ಮಗಳು ಸುಕ್ಕುಗಟ್ಟುತ್ತೆ, ಕಣ್ಣುಗಳು ಮಂಜಾಗ್ತವೆ, ಕಿವಿ ಕೇಳಿಸೋದಿಲ್ಲ. ಬರ್ತಾ ಬದಲಾವಣೆ ಆಗೇ ಆಗುತ್ತೆ. ಅದನ್ನು ನಾವು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಮೇಲೆ ಅಂಟುವಿಕೆ ಏಕೆ? ಈ ಭವದ ಮೇಲೆ ಅಂಟುವಿಕೆ ಏಕೆ? ಇದನ್ನು ನಾವು ರಿಯಲೈಸ್ ಮಾಡ್ಕೋಬೇಕು. ಇದನ್ನು ಕಂಪ್ಲೀಟಾಗಿ ನಾಶ ಮಾಡ್ತಾರೆ ಅವರು. ಯಾರು? ಅರಹಂತರು, ಭಗವಾನ್ ಬುದ್ಧರು. ಓಕೆ, ಅದು ಭವಾಸವ. ಮೂರನೇದು ದಿಟ್ಟಾಸವ. ದಿಟ್ಟಿ ಅಂತಂದ್ರೆ ಏನು? ದಿಟ್ಟಿ ಅಂದರೆ ದೃಷ್ಟಿಕೋನಗಳು. ದೃಷ್ಟಿಕೋನಗಳನ್ನ ನಾವು ಹೇಗೆ ಸೃಷ್ಟಿ ಮಾಡ್ತೀವಿ? ಯಾವುದೇ ವಸ್ತುಗಳನ್ನು ನೋಡಿದ್ರೆ ಅಥವಾ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಆ ವಿಷಯಗಳ ಮೇಲೆ ನಮ್ಮದೇ ಆದಂತಹ ಒಂದು ಕಲ್ಪನೆಗಳನ್ನು ಮಾಡ್ತೀವಿ. ನಮ್ಮದೇ ಆದಂತಹ ಒಂದು ಪ್ರಪಂಚವನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ನಾವು ಮತ್ತೆ ಅಂಟ್ಕೊಳ್ತೀವಿ. ಇದು ನಾನು ಯೋಚನೆ ಮಾಡಿದ್ದು, ನಂದು ಸರಿ, ಇದು ಸತ್ಯ ಬೇರೆ ಇರ್ತದೆ. ಆದರೆ ನಾವು ಒಂದು ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡಿ ಆ ಪ್ರಪಂಚಕ್ಕೆ ನಾವು ಇದು ನನ್ನ ದೃಷ್ಟಿಕೋನ ಸರಿ, ನಾನೇ ಸರಿ ಅಂತಕ್ಕಂಥದ್ದಕ್ಕೆ ನಾವು ಅಂಟ್ಕೊತೀವಿ. ಓಕೆ, 67 ರೀತಿಯ ದೃಷ್ಟಿಕೋನಗಳ ಬಗ್ಗೆ ಭಗವಾನ್ ಬುದ್ಧರು ಮೊದಲನೇ ದೀರ್ಘನಿಕಾಯದ ಮೊದಲನೇ ಸುತ್ತ ಬ್ರಹ್ಮಜಾಲ ಸೂತ್ರದಲ್ಲಿ ಹೇಳ್ತಾರೆ. ಓಕೆ, ಅಷ್ಟು ದೃಷ್ಟಿಕೋನಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಮತ್ತೆ ಮಾಡೋದಷ್ಟೇ ಅಲ್ಲ, ನಾನೇ ಸರಿ, ಬೇರೆಯವರು ತಪ್ಪು. ನಾನು ಅಂದ್ಕೊಂಡಿರೋದು ಸರಿ, ಬೇರೆಯವರು ಸರಿ ಅಲ್ಲ. ಓಪನ್ ಆಗೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಓಪನ್ ಅಪ್ ಆಗೋದೇ ಇಲ್ಲ ನಾವು. ಆದರೆ ಧರ್ಮದಲ್ಲಿ ಅಭ್ಯಾಸ ಮಾಡ್ತಾ ಈ ದೃಷ್ಟಿಕೋನಗಳಿಂದ ನೀವು ಕಳ್ತಾ ಬರ್ತೀರ. ನಿಮಗೆ ಅರಿವಿಲ್ದಂಗೆ ಬೇರೆಯವ್ರನ್ನೂ ಕೂಡ ಹೌದಾ, ಅದನ್ನು ಕೂಡ ನೀವು ಕೇಳ್ತೀರಾ. ಬೇರೆಯವರ ಒಂದು ದೃಷ್ಟಿಕೋನಗಳನ್ನು ಕೂಡ ಕೇಳ್ತೀರಾ. ಅದು ಸತ್ಯಕ್ಕನುಸಾರವಾಗಿದೆಯಾ ಇಲ್ವಾ, ನನ್ನ ದೃಷ್ಟಿಕೋನಗಳು ಸತ್ಯಕ್ಕನುಸಾರವಾಗಿದೆಯಾ ಇಲ್ವಾ ಅಂತಕ್ಕಂತಹದ್ದನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಅದನ್ನು ಕಂಪ್ಲೀಟಾಗಿ ರೂಟ್ ಬೇಸಿಂದ ಅವರು ನಾಶ ಮಾಡ್ತಾರೆ. ದೃಷ್ಟಿಕೋನಗಳನ್ನು ನಾಶ ಮಾಡ್ತಾರೆ. ಎಲ್ಲವೂ ಪ್ರಪಂಚ ಹೇಗಿದೆಯೋ ಹಾಗೆ ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂತಹದ್ದನ್ನು ಕಲಿತಾರೆ. ಯಾರು? ಅರಹಂತರು, ಬುದ್ಧರು. ಓಕೆ, ಬುದ್ಧರು, ಸಮಸಂಬುದ್ಧರು, ಪ್ರತ್ಯೇಕ ಬುದ್ಧರು, ಅರಹಂತರು ಎಲ್ಲರೂ ಕೂಡ ಎನ್ಲೈಟೈನ್ಮೆಂಟ್ ಒಂದೇ. ಓಕೆ, ಆದರೆ ಅವ್ರಿಗೆ ಟೀಚಿಂಗ್ ಕೆಪಾಸಿಟಿ ಮತ್ತು ಕೆಲವೊಂದು ಶಕ್ತಿಗಳು ಬೇರೆ ಬೇರೆ ಬರ್ತದೆ. ಬಟ್ ಅವರು ರಿಯಲೈಸ್ ಮಾಡ್ತಕ್ಕಂತಹ ಒಂದು ಎನ್ಲೈಟೈನ್ಮೆಂಟ್ ಏನಿದೆಯಲ್ಲ, ಬೋಧಿ ಎಲ್ಲರಿಗೂ ಕೂಡ ಒಂದೇ. ಎಲ್ಲರೂ ಕೂಡ ಈ ಆಸವಗಳಿಂದ ಕಂಪ್ಲೀಟಾಗಿ ಮುಕ್ತರಾದ ಮೇಲೆ ಎನ್ಲೈಟೈನ್ಮೆಂಟ್ ಆಗುತ್ತೆ. ಓಕೆ, ಈ ದೃಷ್ಟಿಕೋನಗಳನ್ನು ಕಂಪ್ಲೀಟಾಗಿ ಅವರು ನಾಶ ಮಾಡಿದ್ದಾರೆ. 4ನೇದು ಅವಿಜ್ಜಾಸವ. ಅವಿಜ್ಜಾ ಅಂದರೆ ಅಜ್ಞಾನ. ನಾವೆಲ್ಲ ಅಜ್ಞಾನಿಗಳು ಅಂತಂದ್ರೆ ಒಪ್ಪೋದಿಲ್ಲ ಅಲ್ವಾ? ನಾವೆಲ್ಲ ಏನೆಲ್ಲ ಮಾಡ್ತಾ ಇದ್ದೀವಲ್ಲ, ಜ್ಞಾನದಿಂದ ಮಾಡ್ತಾ ಇದ್ದೀವ, ಅಜ್ಞಾನದಿಂದನೇ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ನಮ್ಮಲ್ಲಿ ಅಜ್ಞಾನ ಇರ್ತದೋ ಅಲ್ಲಿವರೆಗೆ ನಾವು ಏನು ವೇದನೆಗಳಿಂದ ಹೋಗ್ತೀವಿ. ಅವಿದ್ಯಾಪಚ್ಚಯ ಸಂಖಾರ, ಕೆಲಸಗಳ ಅಜ್ಞಾನದಿಂದ ಕೆಲಸಗಳನ್ನ ಮಾಡ್ತೀವಿ. ಸಂಖಾರ ಪಚ್ಚಯ ವಿಜ್ಞಾನ, ಆ ಕೆಲಸಗಳನ್ನ ಮಾಡೋದ್ರಿಂದ ಮನಸ್ಸು ಮತ್ತೆ ಕಾನ್ಷಿಯಸ್ ಆಗುತ್ತೆ. ವಿಜ್ಞಾನ ಪಚ್ಚಯ ನಾಮರೂಪ. ನಾಮರೂಪ ಅಂದರೆ ದೇಹ ಮತ್ತು ಮನಸ್ಸು ಬರ್ತದೆ. ನಾಮರೂಪ ಪಚ್ಚಯ ಸಲಹೆಕರ. ಒಂದು ಸಲ ದೇಹ ಮತ್ತು ಮನಸ್ಸು ಬಂದರೆ ಇಂದ್ರಿಯ ವ್ಯವಸ್ಥೆಗಳು ಆಕ್ಟಿವೇಟ್ ಆಗ್ಬಿಡ್ತವೆ. ಎಲ್ಲ 6 ಇಂದ್ರಿಯಗಳು ಆಕ್ಟಿವೇಟ್ ಆಗ್ಬಿಡ್ತವೆ. ನಾಮರೂಪ ಸಲಹೆಕರ ಪಚ್ಚಯ ಫಸ್ಸ.
ಫಸ್ಟ್ ಅಂದರೆ ಒಂದು ಸಲ ಆಕ್ಟಿವೇಟ್ ಆದರೆ ಎಲ್ಲ ಇಂದ್ರಿಯ ವಸ್ತುಗಳು ಕೂಡ ಆ, ವೇದನೆ ಫೀಲಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಕಣ್ಣಿದೆ, ಕಾಂಟ್ಯಾಕ್ಟ್ ಆಗುತ್ತೆ, ಒಂದು ಫೀಲಿಂಗ್ ಬರುತ್ತೆ. ದೇಹ ಇದೆ, ಕಾಂಟ್ಯಾಕ್ಟ್ ಆಗುತ್ತೆ, ಒಂದು ಫೀಲಿಂಗ್ ಬರುತ್ತೆ. ಕಿವಿ ಇದೆ, ಶಬ್ದ ಬೀಳುತ್ತೆ, ಒಂದು ಫೀಲಿಂಗ್ ಬರುತ್ತೆ, ವೇದನೆ ಬರುತ್ತೆ. ಇದೇ ರೀತಿ ನಾಲಿಗೆ ಇದೆ, ರುಚಿ, ಒಂದು ಫೀಲಿಂಗ್ ಬರುತ್ತೆ. ವಾಸನೆ, ಒಂದು ವಾಸನೆಯನ್ನು ನೋಡಿ ಅದಕ್ಕೆ ವೇದನೆ ಬರುತ್ತೆ ಅಲ್ವಾ. ಅದು ಸುಖ ವೇದನೆ ಇರ್ಬೋದು, ದುಃಖ ವೇದನೆ ಇರ್ಬೋದು. ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ, ಯಾವ್ದಾರೋ ಒಂದು ವೇದನೆ ಬಂದೇ ಬರುತ್ತೆ. ಒಂದು ಸಲ ವೇದನೆ ಬಂತು ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ? ಅಲ್ಲಿಂದ ಪ್ರಪಂಚನ ಸೃಷ್ಟಿ ಮಾಡ್ತೀವಿ ನಾವು. ಅದರಿಂದನೇ ಹೋಗಿ ಪ್ರಪಂಚನೇ ಸೃಷ್ಟಿ ಮಾಡ್ತೀವಿ. ಮನಸ್ಸಿನಲ್ಲಿ ಕಲಹಗಳು, ವಿಗ್ರಹ ಏನೆಲ್ಲ ಆಗ್ತದೆ. ಎಲ್ಲ ಆದಮೇಲೆ ಮತ್ತೆ ತನಹ. ತನಹ ಅಂದರೆ ಅದ್ರ ಮೇಲೆ ಆಸೆ ಜಾಸ್ತಿ ಆಗ್ತದೆ. ಯಾವಾಗ ತನಹ ಬರ್ತದೋ ಅದನ್ನು ಕಂಟಿನ್ಯೂ ಮಾಡ್ತಂದ್ರೆ ಉಪಾದಾನ, ಅದಕ್ಕೆ ಅಂಟುವಿಕೆ. ಇದು ನಂದು ಅಂತಕ್ಕಂತಹ ಒಂದು ಅಂಟುವಿಕೆ ನೋಡ್ತೀವಿ. ಉಪಾದಾನ ಪಚಯ ಭವ. ಅದರಿಂದ ಭವ ಅಂದರೆ ಮೊದಲ ಚಿತ್ತ, ಅಂದರೆ ಒಂದು ಕಾನ್ಸ್ಟೆಂಟ್ ವೈಬ್ರೇಷನ್ ಇರ್ತದೆ ಅದು. ಓಕೆ, ಮೊದಲ ಚಿತ್ತ ಅಂದರೆ ಹುಟ್ಟಿನ ಚಿತ್ತ. ಓಕೆ, ಭವ ಪಚಯ ಜಾತಿ, ಜರ, ಮರಣ, ದುಃಖ, ದೋಮನಸ, ಪರಿದೇವ. ಅಂದರೆ ಹುಟ್ಟು, ಮುದಿತನ, ಸಾವು, ರೋಗಗಳು, ತಳಮಳ, ದೋಮನಸ ಅಂದರೆ ತಳಮಳ, ಈ ಥರ ಎಲ್ಲ ದುಃಖ ಚಕ್ರಕ್ಕೆ ಮತ್ತೆ ನಾವು ಸಿಗಾಕ್ತಾ ಇದ್ದೀವಿ. ಸೊ ಯಾವಾಗ ನಮ್ಮಲ್ಲಿ ಅಜ್ಞಾನ ನಾಶ ಆಗುತ್ತೆ? ಯಾವಾಗ ನಾವು ಎಲ್ಲವನ್ನು ಕೂಡ ಸತ್ಯಕ್ಕನುಸಾರವಾಗಿ ನೋಡ್ತೀವಿ. ಬಣ್ಣ ಕೊಡ್ದಂಗೆ ಸತ್ಯಕ್ಕನುಸಾರವಾಗಿ ಅದೇನಿದೆ ಅದನ್ನು ನೋಡಬೇಕು ಅಷ್ಟೇ. ಈಗ ನೀವು ಉಸಿರನ್ನ ನೋಡಬೇಕಾದ್ರೆ ತುಂಬ ಈಸಿಯೆಸ್ಟ್ ಅಂತಂದರೆ, ನೀವು ಸಾಧ್ಯವಾದ ಅಂತಂದರೆ ಅದ್ರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ವಿಪස්සನಕ್ಕೆ ಬರ್ತಾ 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 ಪ್ರಯತ್ನ ಪಡ್ಬೋದು. ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಉಸಿರು ಅದು ಹಾಗೇನೆ ನೋಡಿ, ಉಸಿರಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನೇ ನೋಡಿ, ಯಥಾರ್ಥವಾಗಿ ನೋಡೋದನ್ನು ಅಭ್ಯಾಸ ಮಾಡಿ. ಆ ಕ್ಷಣದಲ್ಲಿ ನೀವು ಪ್ರಜ್ಞೆಯ ಜೊತೆಗೆ ಇರ್ತೀರ. ಪ್ರಜ್ಞೆ ಎಲ್ಲಿರುತ್ತೋ ಅಲ್ಲಿ ಅಜ್ಞಾನಕ್ಕೆ ಸ್ಥಳ ಇರುತ್ತೆ. ನೀವು ಒಂದು ಸಲ ನೋಡಿದ್ರು ಕೂಡ ಆ ಕ್ಷಣದಲ್ಲಿ ಪ್ರಜ್ಞೆಯೊಟ್ಟಿಗೆ ಇರ್ತೀರ. ಅದನ್ನ ಭಗವಾನ್ ಬುದ್ಧ ಒಂದು ಕಡೆ ಹೇಳ್ತಾರೆ, ನಾವು ಪುಣ್ಯಗನ ಯಾವ ಥರ ಮಾಡಬೇಕು ಅಂದರೆ, ಯಾವ ರೀತಿ ನೀರಿನ ಹನಿ ಒಂದೊಂದೇ ಡ್ರಾಪ್ ಬಿದ್ದು 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 ಒಂದು ದಿನ ಒಂದು ಪಾತ್ರೆ ತುಂಬುತ್ತೋ, ಅದೇ ಥರ ನಮ್ಮ ಧರ್ಮದ ಅಭ್ಯಾಸವನ್ನು ನಾವು ಒಂದೊಂದೇ ಡ್ರಾಪ್ ಬೈ ಡ್ರಾಪ್ ಒಂದು ಸಣ್ಣ ಪುಣ್ಯದ ಕೆಲಸವನ್ನು ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ಅದನ್ನು ಮಾಡುತ್ತಾ ಇದ್ದೀವಿ ಅಂತಂದರೆ ನಾವು ಮುಂದೆ ಬಂದು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಅದು ನಮ್ಮನ್ನು ಜ್ಞಾನದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ತಗೊಂಡು. ಇದೆಲ್ಲ ಆಗ್ತಕ್ಕಂಥದಕ್ಕೆ ಏನು ಮಾಡಿರ್ಬೇಕು? ಬೇಸಿಕ್ ಕ್ರೈಟೀರಿಯಾ. ಬೇಸಿಕ್ ಎಲಿಜಿಬಿಲಿಟಿಗೆ MBBS ಮಾಡಬೇಕು ಅಂತಂದರೆ ಏನು ಬೇಸಿಕ್ ಕ್ರೈಟೀರಿಯಾ? PUC ಆಗಿರಬೇಕು. ಅದಾದಮೇಲೆ CET, ಅದರಲ್ಲಿ ಒಳ್ಳೆ. ಹಾಗೇನೆ ಈಗ ನಮಗೆ ಈ ಆಸವಗಳನ್ನು ನಾಶ ಮಾಡಬೇಕು ಅಂದರೆ ಬೇಸಿಕ್ ಕ್ರೈಟೀರಿಯಾ ಏನು? ಪಾರಮಿಗಳನ್ನು ನಾವು ಫಸ್ಟ್ ಪೂರೈಸಬೇಕು. 10 ಪಾರಮಿಗಳಿದ್ದಾವೆ. 10 ಪಾರಮಿಗಳನ್ನು ನಾವು ಕಂಪ್ಲೀಟಾಗಿ ಪೂರೈಸಬೇಕು. ಆವಾಗ ಮಾತ್ರ ನಮಗೆ ಈ ಎನ್ಲೈಟನ್ಮೆಂಟ್ಗೆ ಎಲಿಜಿಬಿಲಿಟಿ ಸಿಗುತ್ತೆ. ಎಲಿಜಿಬಿಲಿಟಿ ಸಿಕ್ಕಿದ ಮೇಲೆ ವರ್ಕ್ ಮಾಡಬೇಕು. ಹಂಗೆ ಎಲಿಜಿಬಿಲಿಟಿ ಸಿಕ್ಕಿದ ತಕ್ಷಣ ಡಿಗ್ರಿ ಮಾಡಲ್ಲ. 5 ವರ್ಷ ಓದಬೇಕು, 1 ವರ್ಷ ಇಂಟರ್ನ್ಶಿಪ್ ಮಾಡಬೇಕು, ಆಮೇಲೆ ನಮಗೆ ಡಿಗ್ರಿ ಸಿಗೋದು. ಹಾಗೆಯೇ ಪಾರಮಿಗಳ ಪೂರೈಸಾದ್ಮೇಲೆ ನಾವು ಅದರಲ್ಲಿ ನಾವು ಧರ್ಮದಲ್ಲಿ ಬೆಳಲಿಕ್ಕೆ ಏನು ಮಾಡಬೇಕು? ಆ ಒಂದು ಪ್ರಯತ್ನವನ್ನು ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಎಲ್ಲ ಆಸವಗಳು ಕಂಪ್ಲೀಟಾಗಿ ನಾಶ ಆಗ್ತವೆ. ಕಾಮಾಸವ, ಭವಾಸವ, ದಿಟ್ಟಾಸವ, ಅವಿಚ್ಛಾಸವ. ಯಾವಾಗ ಈ 4 ಆಸವಗಳು ಕಂಪ್ಲೀಟಾಗಿ ಬೇರು ಸಮೇತ ನಾಶ ಆಗುತ್ತೋ ಆಗ ನಮ್ಮಲ್ಲಿ ಜ್ಞಾನೋದಯ ಆಗುತ್ತೆ. ಓಕೆ, ಇದೇ ಭಗವಾನ್ ಬುದ್ಧರಿಗಾಗಿದ್ದು. ಭಗವಾನ್ ಬುದ್ಧರಿಗೆ ಎನ್ಲೈಟನ್ಮೆಂಟ್ ಅಂತಂದರೆ ಸುಮ್ಮನೆ ಅಲ್ಲ. ಮೊದಲ ಜಾವದಲ್ಲಿ ಅವರು ಧ್ಯಾನಕ್ಕೆ ಕೊಡಿದಾಗ ಅವತ್ತೊಂದು ದಿನ ಏನಾಯಿತು? 6 ಗಂಟೆಯಿಂದ 10 ಗಂಟೆವರೆಗೆ ಮೊದಲ ಜಾವ, 10 ಗಂಟೆಯಿಂದ 2 ಗಂಟೆವರೆಗೆ 2ನೇ ಜಾವ, 2 ಗಂಟೆಯಿಂದ 6 ಗಂಟೆವರೆಗೆ 3ನೇ ಜಾವ. ಓಕೆ, ಮೊದಲ ಜಾವದಲ್ಲಿ ಅವರು ಹಿಂದಿನ ಎಲ್ಲ ಜನ್ಮಗಳನ್ನ ನೋಡ್ತಾ ಬಂದರು, ಹಿಂದಿನ ಮೆಮೊರೀಸು. ಮತ್ತು 2ನೇ ಜಾವದಲ್ಲಿ ಅವರ ದಿವ್ಯ ದೃಷ್ಟಿಯಿಂದ ಎಲ್ಲ ಜೀವಿಗಳ ಬಗ್ಗೆ ನೋಡಿದ್ರು. ಹೇಗೆ ಹುಟ್ಟು ಸಾವು ಹೇಗಾಗ್ತಾ ಇದೆ ಅಂತ. ಮತ್ತು ಪಟಿಚ ಸಮಪಾದದ ಬಗ್ಗೆ ಕೇವಲ
ಬರೀ ಜೀವಿಗಳ ಹುಟ್ಟು ಸಾವು ಅಷ್ಟೇ ನೋಡಲಿಲ್ಲ. ಅದಕ್ಕೆ ಕಾರಣ ಏನು? ಕಾರಣ ಆ ದುಃಖ ಚಕ್ರಕ್ಕೆ ಕಾರಣ ಪಠಿತ ಸಂವಾದ. ಅದನ್ನು ಕಂಪ್ಲೀಟಾಗಿ ಎಲ್ಲ ಜೀವಿಗಳ ಮೇಲೆ ಹಾಕಿ ನೋಡೋದು. ಆ ಕೊನೆಯ ಜಾವ ಇದೆಯಲ್ಲ, ಆ ಕೊನೆಯ ಜಾವದಲ್ಲಿ 4 ಅರಿಯ ಸತ್ಯಗಳನ್ನು ಸಾಕ್ಷಾತ್ಕಾರ ಮಾಡೋದು. ಆ ಸಾಕ್ಷಾತ್ಕಾರ ಮಾಡಬೇಕಾದಾಗ ಈ ಆಸವಗಳನ್ನು ಕಂಪ್ಲೀಟಾಗಿ ಅವರು ನಾಶ ಮಾಡ್ತಾರೆ. ಕಂಪ್ಲೀಟಾಗಿ ಈ 4 ಆಸವಗಳು ಕಂಪ್ಲೀಟಾಗಿ ನಾಶ ಆದಾಗ ಅವರಲ್ಲಿ 4 ಅರಿಯ ಸತ್ಯಗಳ ಜ್ಞಾನೋದಯ ಕಂಪ್ಲೀಟಾಗಿ ಅವರ ಅರಿವಿಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ನಾನು ಈ 4 ಆಸವಗಳನ್ನು ಕಂಪ್ಲೀಟಾಗಿ ನಾಶ ಮಾಡಿದ್ದೇನೆ. ಹಾಗಾಗಿ ನಾನು ದೇವರು ಅಲ್ಲ, ಯಕ್ಷನೂ ಅಲ್ಲ, ಗಂಧರ್ವನೂ ಅಲ್ಲ, ನಾನು ಮನುಷ್ಯನೂ ಕೂಡ ಅಲ್ಲ. ನನ್ನನ್ನು ಬುದ್ಧ ಅಂತಂದ್ಬಿಟ್ಟು ಕರೀರಿ ಅಂತಂದ್ಬಿಟ್ಟು ಹೇಳ್ತಾರೆ. ಬುದ್ಧ ನಾನು. ಬುದ್ಧ ಅಂತಂತಂದರೆ ಅದು ಒಂದು ಸ್ಥಿತಿ. ಓಕೆ, ಹಾಗಾಗಿ ನಾನು ಬುದ್ಧ ಅಂತ ಹೇಳ್ತಾರೆ. ಯಾವ ರೀತಿ ಕಮಲ ಈ ಪ್ರಪಂಚದಲ್ಲೇ ನೀರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದ್ರು ಕೂಡ ಅದು ಕೆಸರು ಅಂಟ್ಕೊಳ್ಳಲ್ಲ, ನೀರು ಅಂಟ್ಕೊಳ್ಳಲ್ಲ. ಅದೇ ರೀತಿ ನಾನು ವಿಶ್ವದಲ್ಲೇ ಈ ಜನಗಳ ಮಧ್ಯೆ ಹುಟ್ಟಿದ್ರು ಕೂಡ ಯಾವುದೇ ಕ್ಲೇಶಗಳಿಗೆ ನಾನು ಅಂಟ್ಕೊಂಡಿಲ್ಲ, ಎಲ್ಲವನ್ನು ಕೂಡ ನಾಶ ಮಾಡಿದ್ದೀನಿ, ಮುಕ್ತನಾಗಿದ್ದೇನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅದನ್ನು ಕೇಳಿ ಅವನಿಗೆ ತುಂಬ ಖುಷಿ ಆಗ್ತದೆ. ಅವನು ನಮಸ್ಕಾರ ಮಾಡಿ ಅವರು ದೊಡ್ಡ ಅವರು ಬಿಕ್ಕು ಆಗ್ತಾರೆ. ಓಕೆ, ಬಿಕ್ಕು ಆಗಿ ಅವರು ಮುಂದೆ ಅರ್ಹಂತ ಕೂಡ ಆಗ್ತಾರೆ. ಇದೇ ರೀತಿ ಸಂದರ್ಭ ಇನ್ನೊಂದು ಸಲ ಬರುತ್ತೆ. ಎಲ್ಲಿ ಕೇಳಿದಿರಾ? ಭಗವಾನ್ ಬುದ್ಧರು ಎನ್ಲೈಟನ್ಮೆಂಟ್ ಆಯ್ತಲ್ವಾ? ಎನ್ಲೈಟನ್ಮೆಂಟ್ ಆದಮೇಲೆ 49 ದಿನ ಅಲ್ಲೇ ಉರುವೇಳದಲ್ಲೇ ಕಳೆದು, ಬೋಧಗಯದಲ್ಲೇ ಕಳೆದು, ಅಲ್ಲಿಂದ ಧಮ್ಮವನ್ನು ಹೇಳೋದಕ್ಕೆ ಸಾರನಾಥಕ್ಕೆ ಬರ್ತಾ ಇರ್ತಾರೆ ವಾರಣಾಸಿ. ಆನ್ ದ ವೇ ಒಬ್ಬ ಉಪಕ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಮಧ್ಯಕ್ಕೆ ಬರ್ತಾನೆ. ಮಧ್ಯದಲ್ಲಿ ಬಂದವನು ಕೇಳ್ತಾನೆ, ಸೇಮ್ ಕ್ವಶನ್ನ ಕೇಳಿರ್ತಾನೆ ಅವನು. ಯಾಕೆಂದರೆ ಭಗವಾನ್ ಬುದ್ಧರು ಎನ್ಲೈಟನ್ಮೆಂಟ್ ಆಗಿರ್ತಾರಲ್ಲ, ಅವರ ಮುಖದ ಭಾವ ಪ್ರಶಾಂತವಾಗಿರ್ತದೆ, ಅವರ ನಡಿಗೆ ತುಂಬ ಗಂಭೀರವಾಗಿರ್ತದೆ, ಅವರ ಮುಖದಲ್ಲಿ ತುಂಬ ಹೊಳಪಿರ್ತದೆ, ತೇಜಸ್ ಇರ್ತದೆ. ಅದನ್ನು ನೋಡಿ ಅವನು ಕೇಳ್ತಾನೆ, ಸ್ನೇಹಿತನೇ, ನಿನ್ನ ದೇಹದ ಕಾಂತಿಯು ಬೆಳಗುತ್ತಿದೆ, ನಿನ್ನ ನಿಲುವು ಪ್ರಖರವಾಗಿದೆ, ನೀನು ಯಾರ ಉಪದೇಶವನ್ನು ಅನುಸರಿಸುವ ಭಿಕ್ಷುವಾದೆ? ನಿನ್ನ ಹೆಸರೇನು? ನೀನು ದೇವತೆಯೇ, ಯಕ್ಷನೇ, ಗಂಧರ್ವನೇ ಅಂತ ಕೇಳಿರ್ತಾರೆ ನಾವು. ಆಗ ಅವರು ಸೇಮ್ ಉತ್ತರ ಕೊಟ್ಟಿರ್ತಾರೆ, ನಾನು ದೇವರೂ ಅಲ್ಲ, ಗಂಧರ್ವನೂ ಅಲ್ಲ, ಯಕ್ಷನೂ ಅಲ್ಲ. ಹಾಗಾದರೆ ಮನುಷ್ಯನೇ ಅಂತ ನಾನು ಮನುಷ್ಯನೂ ಕೂಡ ಅಲ್ಲ. ಹಾಗಾದರೆ ಯಾರು ನೀವು? ನಿಮ್ಗೆ ಯಾರು ಉಪದೇಶ ಮಾಡಿದ್ದು ಅಂತ ಕೇಳ್ತಾರೆ. ಆಗ ನನಗೆ ಯಾವ ಗುರುವಿಲ್ಲ, ನಾನು ಸ್ವತಃ ನಾನೇ ಅಭ್ಯಾಸ ಮಾಡಿ ನಾನು ಬುದ್ಧನಾಗಿದ್ದೇನೆ, ನನ್ನನ್ನು ಬುದ್ಧ ಅಂತ ಅಂದ್ಬಿಟ್ಟು ಕರಿಬಹುದು ಅಂತ ಅಂದ್ಬಿಟ್ಟು ಹೇಳಿರ್ತಾರೆ ಉಪಕ. ಅವನಿಗೆ ಆ ಟೈಮಲ್ಲಿ ಅರ್ಥ ಆಗಿರಲ್ಲ. ಅವರು ಒಂದು ವರ್ಡ್ ಹೇಳ್ತಾರೆ ಆ ಟೈಮಲ್ಲಿ, ಜಿನ ಅಂತಂದರೆ ವಿಕ್ಟೋರಿಯಸ್, ಎಲ್ಲವನ್ನು ಜಯಿಸಿದಂತಹ ವ್ಯಕ್ತಿ. ನನಗೆ ಯಾರೇ ಗುರುಗಳಿಲ್ಲ, ನಾನು ಎಲ್ಲ ಆಸವಗಳನ್ನು ಪಾಳಿ ವರ್ಡ್ ಜಿನ ಅಂತ ಬರ್ತದೆ, ಆ ಗಾತೆ ಮಾಡ್ತಿದ್ದೀನಿ ನಾನು. ಜಿನ ಅಂತಕ್ಕಂಥದ್ದು ಇವನು ಉಪಕನ ತಲೆಯಲ್ಲಿ ಹುಡ್ಕೊಬಿಡುತ್ತದು. ಆದರೆ ಅವನಿಗೆ ಅರ್ಥ ಆಗಿರಲ್ಲ. ಆಗ ಅವನು ತಲೆ ಆಡಿಸ್ಕೊಂಡು ನಮಸ್ಕಾರ ಇರ್ಬೋದು ಅಂತ ಅಂದ್ಬಿಟ್ಟು ಹೊರಟೋಗಿರ್ತಾನೆ. ಅವನು ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದರಲ್ಲಿ ಧಮ್ಮ ಕೂಡ ಇದೆ, ಅದನ್ನು ಒಂದು ಶಾರ್ಟ್ ಆಗಿ ಹೇಳ್ತೀನಿ. ಮತ್ತು ಅವನು ಹೋಗ್ತಾ ಅಲ್ಲಿಂದ ಹೊರಟೋಗ್ತಾನೆ. ಆ ಒಂದು ಬೀಜವನ್ನು ಬಿತ್ತಿರ್ತಾರೆ ಯಾರು? ಭಗವಾನ್ ಬುದ್ಧರು. ಆವಾಗ ಜಿನ ಅಂತಕ್ಕಂಥದ್ದು ಅವನ ತಲೆಯಲ್ಲಿ ಕೂತ್ಕೊಂಡಿರ್ತದೆ. ಅವನು ಹೊರಗೆ ಹೋದ್ಮೇಲೆ ಒಂದು ಊರ ಹತ್ರ ಸರ್ಕಸ್ ಅವ್ರು ಬಂದಿರ್ತಾರೆ. ಸರ್ಕಸ್ ಅವರ ಓನರ್ ಮಗಳ ಮೇಲೆ ಅವನಿಗೆ ನೋವಾಗ್ಬಿಡುತ್ತೆ, ಉಪಕಂಗೆ. ಅವನು ಮತ್ತೆ ಇವನು ತುಂಬ ಶ್ರೀಮಂತ, ಆದರೆ ಅವ್ನು ಫಸ್ಟು ರಿಜೆಕ್ಟ್ ಮಾಡ್ತಾರೆ. ನೀನು ಅವಳ ಮದುವೆ ಆದರೆ ನಮ್ಮ ಜೊತೆ ಸರ್ಕಸ್ಗೆ ಬರಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಇವನು ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಮದುವೆ ಆಗ್ಬಿಡ್ತಾನೆ. ಮದುವೆ ಆಗಿ 2 ಮಕ್ಕಳು ಆಗ್ತವೆ. ಇವನಿಗೆ ಕೆಲಸ ಬರಲ್ಲ, ಸರ್ಕಸ್ ಅಲ್ಲಿ ಏನು ಮಾಡೋಕ್ಕಾಗುತ್ತೆ? ಇವನು ಬರೋದಿಲ್ಲ ಅವನಿಗೆ. ಆವಾಗ ಏನು ಮಾಡ್ತಾರೆ, ಅವ್ನ ಹೆಂಡತಿನೂ ಕೂಡ ಇವನ್ನ ಹೀಯಾಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವನ ಮಕ್ಕಳುಗಳಿಗೆ ಲಾಲಿ ಹೇಳ್ತಾರಲ್ಲ, ನಿಮ್ಮಪ್ಪ ಯೂಸ್ಲೆಸ್ಸು, ನಿಮ್ಮಪ್ಪ ಈ ಥರದ ಲಾಲಿ ಹಾಡುಗಳನ್ನ ಕಟ್ಟಿ ಹಾಡ್ತಾ ಇರ್ತಾರೆ.
ಇದನ್ನು ಕೇಳಿ ಅವನಿಗೆ ತುಂಬ ಬೇಸರ ಆಗ್ಬಿಡ್ತದೆ. ಆಗ ಅವನು ತುಂಬ ಬೇಸರ ಮಾಡ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಈ ಜಿನ ಅಂತಕ್ಕಂಥ ವರ್ಡ್ ಅವನಿಗೆ ಸ್ಟ್ರೈಕ್ ಆಗುತ್ತೆ. ಓ, ಒಬ್ಬ ವ್ಯಕ್ತಿ ಜಿನ ಎಲ್ಲವನ್ನೂ ಕೂಡ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಇದ್ದಾರೆ, ನನಗೆ ಮುಂಚೆ ಹೇಳಿದ್ರು, ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನ ಹೆಂಡತಿಗೆ ಅವನು ಹೇಳ್ತಾನೆ, ಜಿನ ಅಂತಕ್ಕಂಥವ್ರು ಇದ್ದಾರೆ, ನಾನು ಏನು ಬೇಡ ನನಗೆ, ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಡ್ತಾನೆ ಅವನು. ಅದು ಅವಳ ತಲೆ ಹೊಡಿತದೆ. ಇವನು ಮತ್ತೆ ಶ್ರಾವಸ್ತಿಲಿ ಇರ್ತಾರೆ. ಭಗವಾನ್ ಬಂದು ಬಿಕ್ಕು ಆಗ್ತಾನೆ. ಬಿಕ್ಕು ಆಗಿ ಅನಾಗಾಮಿ ಸ್ಥಿತಿಯನ್ನು ತಲುಪ್ತಾನೆ. ಅವನು ಧ್ಯಾನ ಮಾಡಿ ಅನಾಗಾಮಿ ಸ್ಥಿತಿಯನ್ನು ತಲುಪ್ತಾನೆ. ಉಪಕ ಅನಾಗಾಮಿಯಾಗಿ ತೀರ್ಕೊಳ್ತಾನೆ. ತೀರ್ಕೊಂಡು ಶುದ್ಧವಾಸದಲ್ಲಿ ನೆನೆಸಿ ಅಲ್ಲಿ ಮತ್ತೆ ಭಗವಾನ್ ಬುದ್ಧರ ಪೀರಿಯಡಲ್ಲೇ ಅರ್ಹಂತ ಕೂಡ ಆಗಿ ಮುಗಿತಾರೆ ಅವತ್ತು. ಮತ್ತೆ ಇವನ ಹೆಂಡತಿಗೂ ಕೂಡ ಜಿನ ಅಂತಕ್ಕಂತಹ ವರ್ಡ್ ಸ್ಟ್ರೈಕ್ ಆಗುತ್ತೆ. ಸೊ ಅದನ್ನು ಕೇಳಿ ಅವಳು ಕೂಡ ಬುದ್ಧರ ಹತ್ರ ಬಂದು ಬಿಕ್ಕುಣಿಯಾಗಿ ಅವಳು ಕೂಡ ಅರ್ಹಂತರಾಗ್ತಾರೆ. ಭಗವಾನ್ ಬುದ್ಧರು ಅವ್ರ ಧಮ್ಮವನ್ನು ಹೇಳ್ತಿದ್ರಲ್ಲ, ಸುಮ್ಮನೆ ಹೆಂಗೋ ಹೇಳ್ತಾ ಇರಲಿಲ್ಲ, ಒಂಥರ ಅವ್ರಿಗೆ ಬೇಕಾದಂಗೆ ಹೇಳ್ತಾ ಇರಲಿಲ್ಲ. ಎಲ್ಲರ ಮನಸ್ಸನ್ನ ರೀಡ್ ಮಾಡ್ತಾ ಇದ್ರು. ಎಲ್ಲರ ಯಾರಿಗೆ ಯಾವ ಥರ ಹೇಳಬೇಕು, ಯಾವಾಗ ಹೇಳಬೇಕು ಅಂತಕ್ಕಂಥದ್ದನ್ನ ಅವರು ತಿಳ್ಕೊಂಡಿದ್ರು. ಆ ಸಮಯದಲ್ಲಿ ಉಪಕನಿಗೆ ಧಮ್ಮವನ್ನ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಗೊತ್ತಿತ್ತು. ಸೊ ಅವ್ರು ಏನ್ ಮಾಡಿದ್ರು, ಇವ್ನು ಮುಂದೆ ಒಂದು ದಿನ ಬರ್ತಾನೆ, ಹೆಂಗ್ ಬರ್ಬೇಕು ಅಂತ ಒಂದು ಬೀಜವನ್ನ ಅವನಿಗೆ ಅದರ ಸೊ ಲೇಟರ್ ಆನ್ ಅವನು ರಿಯಲೈಸ್ ಆಗ್ತದೆ. ಆಮೇಲೆ ಅವನು ಧಮ್ಮಕ್ಕೆ ಬಂದು ಅವನು ಕೂಡ ಎಲ್ಲ ಕ್ಲೇಶಗಳಿಂದ ಮುಕ್ತನಾಗ್ತಾನೆ. ಓಕೆ, ಇದು ದೋಣ ಸುತ್ತ ಮತ್ತೆ ಉಪಕನ ಒಂದು ಕತೆ. ಓಕೆ, ಇಷ್ಟನ್ನು ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾವು ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುಖಿ ಭವಂತು.